ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 20 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ತಾರೋಡ್ ಅಟ್ಯಾಚ್ ಇರುವಂಥ 5 ಎಕರೆ ಮಾರುವಂಥ ನೀರಾವರಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲೋ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ತಾರೋಡ್ ಅಟ್ಯಾಚ್ ಇರುವಂಥ 5 ಎಕರೆ ಮಾರುವಂಥ ನೀರಾವರಿ ಜಮೀನು. ನಾನು ನಿಮಗೆ ಖಾಲಿ ಇರೋದು ನೋಡಿಬಿಟ್ಟು ನೀರಾವರಿ ಜಮೀನು ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು. ಈ ಜಮೀನಲ್ಲಿ 2 ಬೋರ್ ಇದೆ. ಅಂದರೆ ಈ ಹಿಂದೆ ಇದನ್ನು ನೀರಾವರಿ ಜಮೀನು, ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಮಾಡ್ತಾಯಿದ್ರು. ಈಗ ಮಾರುವಂಥ ಉದ್ದೇಶದಿಂದ ಈ ಜಮೀನನ್ನು ಖಾಲಿ ಬಿಟ್ಟಿದ್ದಾರೆ. ಜೊತೆಗೆ ಚಳ್ಳಕೆರೆಗೆ 20 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 170 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 50 ಕಿಲೋಮೀಟ್ರ್ ಆಗುತ್ತೆ. ಇನ್ನು NH 150 ರಾಜ್ಯ ಹೆದ್ದಾರಿಗೆ ಕೇವಲ 12ರಿಂದ 13 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ನಿಮಗೀಗ ಅರ್ಥ ಆಗಿರ್ಬೋದು, ಚಳ್ಳಕೆರೆಯಿಂದ ಹಿರಿಯರಿಗೆ ಹೋಗುವಂಥ ಮಾರ್ಗದಲ್ಲಿ ಬರುವಂಥ ಜಮೀನಿದು. ಇನ್ನು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಪಕ್ಕದಲ್ಲಿ ಒಂದು ಕೆರೆ ಕೂಡ ಇದೆ, ಒಂದು ವಿಲೇಜ್ ಇದೆ. ನಿಮಗೇನಾದರೂ ವಿಲೇಜ್ ಪಕ್ಕದಲ್ಲಿ ಇರಬೇಕು ನಮಗೆ ಜಮೀನು ಅನ್ನೋರು ಈ ಜಮೀನನ್ನು ಒಂದು ಸಾರಿ ವಿಸಿಟ್ ಮಾಡ್ಬೋದು. ಯಾಕೆಂದರೆ ವಿಲೇಜ್ ಹತ್ರ ಇದೆ, ವೇದಾವತಿ ನದಿ ಕಾಲುವೆ ಪಕ್ಕ ಇದೆ, ತಾರೋಡ್ ಅಟ್ಯಾಚ್ ಇದೆ. ಜೊತೆಗೆ ಈ ಜಮೀನಿನ ಬಲಭಾಗದಲ್ಲಿ ಒಂದು ದೊಡ್ಡ ಕೆರೆ ಇದೆ. ನಿಮಗೆ ಆರಂಭದಲ್ಲೇ ಅದು ಕಾಣಿಸಿರ್ಬೋದು. ಈಗ ಸದ್ಯಕ್ಕೆ ಮಳೆ ಸರಿಯಾಗಿ ಇಲ್ಲದಿರೋ ಕಾರಣ ಅದು ನೀರು ಸ್ವಲ್ಪ ಕಮ್ಮಿ ಕಾಣುತ್ತೆ. ಏನಾದರೂ ಒಳ್ಳೆ ಮಳೆ ಆದರೆ ಖಂಡಿತ ತುಂಬ ಸೊಗಸಾಗಿ ಕಾಣುತ್ತೆ. ಈ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ ಮೇಲಿಂದ, ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಜೊತೆಯಲ್ಲಿ ವಿಲೇಜ್ ಹತ್ರ ಆಗುತ್ತೆ ನೋಡಿರಿ. ಇಲ್ಲಿ ಪಕ್ಕದಲ್ಲಿ ಅಡಿಕೆ ಸಸಿ ಹಾಕಿದ್ದಾರೆ, ತುಂಬ ಸೊಗಸಾಗಿ ಬಂದಿದೆ. ಯಾಕೆಂದರೆ ಈ ಮಣ್ಣು ಬ್ಲಾಕ್ ಸಾಯಿಲು, ನೀವು ಯಾವುದೇ ಬೆಳೆಯನ್ನಿಟ್ಟರು ನೀರು ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಜೊತೆಗೆ ಬ್ಲಾಕ್ ಸಾಯಿಲ್ ಬೇಕು ಅನ್ನೋರು ಕೂಡ ಈ ಕಡೆ ಗಮನ ಹರಿಸ್ಬೋದು. ಇನ್ನು ಇದು ಬ್ಲಾಕ್ ಸಾಯಿಲ್, ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ರೆಕಾರ್ಡ್ಸ್ ಕೂಡ ರೆಡಿ ಇದೆ, ರಿಜಿಸ್ಟ್ರೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ನಾನು ಆರಂಭದಲ್ಲಿ ಹೇಳಿದೆ, ವಿಲೇಜ್ ನಿಯರ್ ಇದೆ, ಪಕ್ಕ ವಿಲೇಜ್ ಪಕ್ಕನೇ ಇರೋದು ಈ ಜಮೀನು. ಜೊತೆಗೆ ವೇದಾವತಿ ಕಾಲುವೆ ಪಕ್ಕ. ಇನ್ನು ಜನರಲ್ ಪ್ರಾಪರ್ಟಿ, ಮಣ್ಣು ಬ್ಲ್ಯಾಕ್ ಸಾಯಿಲು, ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ, ಹೇಳೋದೇ ಬೇಡ. ನಾನು ಹೇಳೋದಕ್ಕಿಂತ ಮುಂಚೆ ನೀವು ಈ ವಿಡಿಯೋ ನೋಡಿದ ಆದಮೇಲೆ ನಿಮಗೇನಾದರೂ ಇಷ್ಟ ಆಯಿತು ಅಂದ್ಕೊಳ್ಳಿ, ತಕ್ಷಣ ವಿಸಿಟ್ ಮಾಡಿ ಆ ಸ್ಥಳದಲ್ಲಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಯಾವ ಬೆಲೆಗೆ ತೊಗೋಬೋದು, ನೀರಿನ ಸ್ಥಿತಿ ಹೇಗಿದೆ. ನಾನು ಹೇಳುವ ಪ್ರಕಾರ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾವು ನೀರಿನ ಸ್ಥಿತಿ ಉತ್ತಮವಾಗಿದೆ ಅಂತ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಳೆ ಅಭಾವ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಸ್ವಲ್ಪ ನೀರಿನ ಸ್ಥಿತಿ ಕಮ್ಮಿ ಆಗೇ ಆಗುತ್ತೆ. ಜೊತೆಗೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಂದರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಈಗಾಗಲೇ ಗುರುತಿಸ್ಕೊಂಡಿದೆ. ನಾನು ಎಷ್ಟೇ ನೀರಿನ ಸ್ಥಿತಿ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಆದ್ದರಿಂದ ನೀವು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸ್ಕೊಳ್ಳಿ, ಮುಂದಿನ ಖರೀದಿಸುವಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಜೊತೆಗೆ ಯಾವುದೇ ರೀತಿ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಅನುಮಾನ ಬೇಡ, ನೇರವಾಗಿ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟಿ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೀವು ನೇರವಾಗಿ ನಮ್ಮ ಆಫೀಸ್ ಹತ್ರ ಬರ್ಬೋದು, ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, 1 ಎಕರೆ ಈ ಜಮೀನಿಗೆ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ. 1 ಎಕರೆ ನೋಡಿರಿ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಎರೆಹೊಲ ಅಂತಾರಲ್ಲ ಆ ಥರ ತುಂಬ ಸ್ಮೂತಾಗಿರುತ್ತೆ ಮಣ್ಣು. 1 ಎಕರೆ ನಿಮಗೆ 20ರಿಂದ 22 ಲಕ್ಷ ಹೇಳ್ತಾರೆ. ಒಂದು 21-20ವರೆ ಆ ಥರ ನೆಗೋಷಿಯಬಲ್ ಆಗ್ಬೋದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, 1 ಎಕರೆ 20ರಿಂದ 22 ಲಕ್ಷ ಹೇಳ್ತಾರೆ. ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ಆ